ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಬೀಟ್ರೂಟ್ ರಸಮ್ ಮಾಡೋದನ್ನು ತೋರಿಸಾತೀನಿ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತಾ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತಾ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ಫ್ರೆಂಡ್ಸ್, ನಾನು ರಸಮ್ ಮಾಡೋಕ್ಕೆ ಒಂದು ಬೀಟ್ರೂಟ್ನ ಮ್ಯಾಲಿನ ಸಿಪ್ಪಿ ತಕ್ಕೊಂಡು ಇದನ್ನು ಹೋಳಾಗಿ ಕಟ್ ಮಾಡ್ಕೋತೇನಂತ ನಾನು. ಓಕೆ, ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ, ಭಾರಿ ಟೇಸ್ಟಿಯಾಗಿ ಬರ್ತೈತಿ ರಸಮ್ಮ. ಸೊ ನೋಡ್ರಿ, ಈ ಥರ ಕಟ್ ಮಾಡ್ಕೊತೇನೆ. ಓಕೆ, ಹೆಚ್ಕೊಂಡಂಥ ಬೀಟ್ರೂಟ್ನ ನಾನು ಒಂದು ಕುಕ್ಕರಿಗೆ ಹಾಕೊಳತ್ತೀನಿ. ಮತ್ತು ನೆಕ್ಸ್ಟ್ ಈಗ ನಾನು ಟೊಮೆಟೊ ಸಣ್ಣದಿರೋದ್ರಿಂದ ಒಂದು 5 ರಿಂದ 6 ಟೊಮೆಟೊ ಹಾಕೊಳತ್ತೀನಿ. ದೊಡ್ಡ ಇದ್ರಂದ್ರೆ ಒಂದು 3 ಹಾಕೋರಿ ಸಾಕು. ಓಕೆ, ನಾ ಈಗ ಇದಕ್ಕೊಂಚೂರು ನೀರು ಸೇರಿಸ್ಕೊತೀನಿ. ಒಂದು 2 ಲೋಟದಷ್ಟು ನೀರು ಸೇರಿಸ್ಕೊಂಡು ಇದನ್ನು ಒಂದು 2 ರಿಂದ 3 ಸೀಟಿ ಹೊಡ್ಸ್ಕೊಂಡು ಬರ್ತೇನಂತ ನಾನು. ಸೊ ಮೊದಲಿಗೆ ನಾ ಇಲ್ಲೇ ಒಂದು ಮಿಕ್ಸಿ ಜಾರ್ಗೆ ಒಂದು 2 ಚಮಚದಷ್ಟು ಜೀರಿಗೆ ಹಾಕ್ಕೊಂಡೀನಿ, ಮತ್ತು 1 ಚಮಚದಷ್ಟು ಕಾಳು ಮೆಣಸು ಹಾಕ್ಕೊಂಡೀನಿ, ಮತ್ತು ಒಂದು 2 ಗಡ್ಡೆಯಷ್ಟು ನಾನು ಬೆಳ್ಳುಳ್ಳಿ ಹಾಕ್ಕೊಂಡೀನಿ. ಈಗ ಒಂದು 10 ರಿಂದ 15 ಕಡ್ಡಿಯಷ್ಟು ಕೊತ್ತಂಬರಿ ಹಾಕ್ಕೊಂಡೀನಿ. ಓಕೆ, ಇದನ್ನಿಷ್ಟು ನಾ ಈಗ ಫಸ್ಟು ಮಿಕ್ಸಿ ಮಾಡ್ಕೊಂಡು ಬರ್ತೇನಂತ. ಸೊ ನೋಡಿರಿ, ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದೀನಿ. ಈಗ ಇದನ್ನೊಂದು ಸೈಡಿಗೆ ಒಂದು ಬೌಲಿಗೆ ತೆಗೆದಿಟ್ಕೋತೇನಂತ. ನೆಕ್ಸ್ಟ್ ನಾನೀಗ ಇದೇ ಜಾರ್ನಾಗನ ಕುಕ್ಕರ್ ಸೀಟಿ ಹೊಡ್ಸ್ಕೊಂಡಂಥ ಟೊಮ್ಯಾಟೊ ಮತ್ತು ಬೀಟ್ರೂಟ್ನ ಹಾಕ್ಕೊಂಡು ಫುಲ್ ಫೈನಾಗಿ ಮಿಕ್ಸಿ ಮಾಡ್ಕೊಂಡು ಬರ್ತೇನಂತ. ಸೊ ನಾನೀಗ ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬಂದೇನೆ ನೋಡ್ರಿ. ಇದನ್ನು ಬರ್ರಿ ಈಗ ಒಗ್ಗರಣೆ ಮಾಡೋಣಂತ. ಸೊ ನಾನು ರಸಮ್ ಮಾಡೋಕೆ ಇಲ್ಲೇ ಒಂದು ಬಾಳ್ಗಿನ ಕಾಯಿಸ್ಕೊಳಕಿಟ್ಟೀನಿ. ಅದಕ್ಕೆ ಒಂದು 2 ಚಮಚದಷ್ಟು ನಾನು ಎಣ್ಣೆ ಹಾಕೋತೀನಿ. ಎಣ್ಣೆ ಚಲೋದ್ನಂಗೆ ಕಾಯ್ಲಿ. ಸೊ ಎಣ್ಣೆ ಚಲೋದ್ನಂಗೆ ಕಾದ್ಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕೋತೀನಿ, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕೋತೀನಿ. 2 ಚಟ ಅಂದ ತಕ್ಷಣ ನಾನು ಒಂದು 2 ಕಡ್ಡಿಯಷ್ಟು ಕರಿಬೇವು ಹಾಕೋತೀನಿ. ಸೊ ಕರಿಬೇವು ಚಟ ಅಂದಮೇಲೆ ಊಟಕ್ಕೆ ಹೆಚ್ಕೊಂಡಂಥ ಒಂದು 3 ಹಸಿ ಮೆಣಸಿನ್ಕಾಯಿ ಹಾಕೋತೀನಿ. ಈಗ ಮೆಣಸಿನ್ಕಾಯಿನ ಫುಲ್ ಫ್ರೈ ಮಾಡ್ಕೋತೇನಂತ. ಸೊ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಮಿಕ್ಸಿ ಮಾಡ್ಕೊಂಡಂಥ ಕೊತ್ತಂಬರಿ, ಜೀರಿಗೆ, ಮೆಣಸು ಪುಡಿ ಏನಿತ್ತಲ್ಲ ಅದನ್ನ ಮಿಕ್ಸ್ಚರ ಹಾಕೋತೇನಂತ ನಾನು, ಡ್ರೈ ಮಿಕ್ಸ್ಚರ. ಓಕೆ, ಈಗ ಇದನ್ನು ಕೂಡ ನಾವು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ. ಈಗ ನಾ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕೋತೀನಿ, ಮತ್ತು ಒಂದು 2 ಚಿಟಿಕೆಯಷ್ಟು ನಾನು ಇದಕ್ಕೆ ಹಿಂಗೆ ಹಾಕೋತೀನಿ. ಓಕೆ, ನೆಕ್ಸ್ಟ್ ಇದಕ್ಕೆ ಟೇಸ್ಟ್ ನೋಡಿ ಸಾಲ್ಟನ್ನ ಹಾಕೊಳ್ಳೋಣಂತ. ಇದನ್ನಿಷ್ಟು ಈಗ ನಾವು ಮಿಕ್ಸ್ ಮಾಡೋಣ. ನೋಡಿರಿ, ಮಿಕ್ಸ್ ಮಾಡೋಣ. ಈಗ ನಾನು ಒಂದು ಅರ್ಧ ಲಿಂಬೆಹಣ್ಣು, ಅಂದರೆ ಒಂದು ಸಣ್ಣ ಲಿಂಬೆಹಣ್ಣಿನಷ್ಟು ಗಾತ್ರದಷ್ಟು ನಾನು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ. ಅದರ ನೀರನ್ನು ನಾನೀಗ ಇದಕ್ಕೆ ಹಾಕೋತೀನಂತ. ಓಕೆ, ಹುಣಸೆ ಹಣ್ಣಿನ ನೀರನ್ನ ಹಾಕೊಳ್ಳೋಣ. ಹುಣಸೆ ಹಣ್ಣಿನ ನೀರು ಹಾಕ್ಕೊಂಡು ಒಂದು ಕುದಿ ಇಷ್ಟು ಇದನ್ನು ಕುದಿಸ್ಕೊಳ್ಳೋಣ. ರಸಮ್ ಯಾವಾಗಲೂ ನೀರಾಗಿರಬೇಕು ಮತ್ತು ಹುಳಿಯಾಗಿ ಇರಬೇಕು. ಸೊ ಹಂಗಾಗಿ ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋಣಂತ. ಓಕೆ, ಈಗ ಇದನ್ನು ಒಂದು ಕುದಿ ನಾನು ಕುದಿಸ್ಕೋತೀನಿ. ನೋಡಿರಿ, ಹುಣಸೆ ಹಣ್ಣಿನ ಇದು ಕುದಿಯಾಕತ್ತು. ಈಗ ರುಬ್ಕೊಂಡಂಥ ಬೀಟ್ರೂಟ್ ಏನಿರ್ತಲ್ಲ ಅದನ್ನು ಈಗ ಹಾಕ್ಕೊಳ್ಳೋಣಂತ. ಸೊ ನೋಡ್ರಿ, ಇದು ತಿಕ್ಕಾಗೈತಿ. ರಸಮ್ ತಿಕ್ಕಾಗಿರಬಾರ್ದು, ಭಾಳ ತಿನ್ನಾಗಿರಬೇಕು. ಈಗ ನಾನು ಕುಕ್ಕರ್ ಕೂಗಿಸ್ಕೋಬೇಕಾದ್ರೆ ಏನು ಎಕ್ಸ್ಟ್ರಾ ನೀರು ಉಳಿದಿತ್ತಲ್ಲ ಆ ನೀರನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಎಕ್ಸಸ್ ಏನದು ಪೇಸ್ಟ್ ಅದಕ್ಕೆ ಹತ್ಕೊಂಡಿರ್ತಲ್ಲ ಅದು ಪೇಸ್ಟ್ನು ಇದಕ್ಕೆ ಬರುವಂಗೆ ಮಿಕ್ಸಿ ಜಾರಿಗೆ ನೀರು ಹಾಕೋತೇನಂತ. ಮತ್ತು ಏನಾರ ತಿಕ್ ಬಂತಂದ್ರೆ ಇನ್ನೊಂದಿಷ್ಟು ಜಾಸ್ತಿ ನೀರು ಸೇರಿಸ್ಕೊಳ್ಳೋಣಂತ. ನೋಡ್ರಿ, ನಾನು ಮಿಕ್ಸಿ ಜಾರಿಗೆ ಹಾಕಿ, ಸೊ ಸೀಟಿ ಹೊಡ್ಸ್ಕೊಂಡಿದ್ದು ನೀರನ್ನ ವೇಸ್ಟ್ ಮಾಡೋದು ಬೇಡ, ಅದನ್ನು ರಸಮಿಗೆ ಹಾಕೋನು. ಟೇಸ್ಟ್ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಬರ್ತದೆ. ಈಗ ಇದು ಜಾಸ್ತಿ ತಿಕ್ಕಾತಂದ್ರೆ ಇನ್ನು ನೀರು ಹಾಕೋನು, ಬಟ್ ಮೊದಲು ಒಂದು ಕುದೀಲಿ. ಸೊ ಫ್ರೆಂಡ್ಸ್ ನೋಡ್ರಿ, ಇದು ಕುದಿಯಾತೈತಿ. ಈಗ ಇದ್ರ ಥಿಕ್ನೆಸ್ ನೋಡ್ರಿ, ಥಿಕ್ಕ ಭಾಳ ಐತಿ. ಈಗ ಇನ್ನೂ ಒಂದು ಅರ್ಧ ಲೋಟ ನೀರು ಹಿಡಿತೈತಿ ಇದು. ಈಗ ಇದಕ್ಕೆ ನೀರು ಹಾಕಿ, ಓಕೆ, ನೀರು ಹಾಕಿ ಇದನ್ನು ಥಿಕ್ನೆಸ್ ನೋಡ್ರಿ ಈ ಸಲ. ಓಕೆ, ಈ ಥರ ಲಿಕ್ವಿಡಿ ಇರಬೇಕಿದು, ಅಂದ್ರನ್ನ ಟೇಸ್ಟ್ ಭಾರಿ ಮಸ್ತ್ ಬರ್ತೈತಿ. ಈಗ ಸಾಲ್ಟ್ ಟೇಸ್ಟ್ ನೋಡಿ, ಸಾಲ್ಟ್ ಬೇಕಿದ್ರೆ ಸಾಲ್ಟ್ ಹಾಕಿ ಇದನ್ನು ಚಲೋ ಹೊತ್ತಿಗೆ ಕುದಿಸ್ಕೊಂಡ್ರೆ ಬೀಟ್ರೂಟ್ ರಸಮ್ ರೆಡಿ ಆಗ್ತೈತಿ. ಬರ್ರಿ ಈಗ ಇದರದ ಸಾಲ್ಟ್ ಟೇಸ್ಟ್ ನೋಡಿ ಮತ್ತು ಕುದಿಸ್ಕೊಂಡು ಬರೋಣಂತ.
ಸೊ ನಾನು ಮಾಡಿದಂಥ ಬೀಟ್ರೂಟ್ ರಸಮ್ಮ ಕುದ್ದ ರೆಡಿ ಆಗೈತೆ ನೋಡ್ರಿ. ಬರೀ ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಬೀಟ್ರೂಟ್ ರಸಮ್ಮ ರೆಡಿ ಆಗೈತೆ ನೋಡ್ರಿ. ನಾನು ಸರ್ವ್ ಮಾಡ್ಕೊಳತ್ತೀನಿ. ಈಗ ಮ್ಯಾಲೆ ಒಂಚೂರು ಗಾರ್ನಿಷಿಗೆ ಕೊತ್ತಂಬರಿ ಹಾಕಿದ್ವಿ ಅಂದ್ರೆ ಸವ್ಯಾಕ ರೆಡಿ ಆಗ್ತೈತಿ. ಫ್ರೆಂಡ್ಸ್, ನೀವು ಮನೆ ಒಳಗೆ ಮಾಡಿರಿ. ಹೆಂಗಿತ್ತಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.